ನೋಡಿ, ಬಿಜೆಪಿಯಲ್ಲಿ ಮುಗಿಯದ ಭಿನ್ನ ರಾಗಗಳಾದರೂ ಕೂಡ ಒಂದೊಂದು ಹಾಡಿಗೆ ಮುಕ್ತಾಯವಾಗುತ್ತೆ. 5 ನಿಮಿಷನೋ 10 ನಿಮಿಷನೋ 15 ನಿಮಿಷನೋ ಸುಲಲಿತವಾಗಿ ರಾಗದಲ್ಲಿ ಹಾಡ್ಬೋದು. ಈ ಭಿನ್ನ ರಾಗ ಇದೆಯಲ್ಲ, ಇದು ಬಹಳ ಕಷ್ಟ ಆಗಿಬಿಡುತ್ತೆ. ಅದರಲ್ಲೂ ಕೂಡ ಈ ಪಕ್ಷದಲ್ಲಿ ಉದ್ಭವವಾಗಿರುವಂಥದ್ದು, ಒಬ್ಬೊಬ್ಬರು ಒಂದೊಂದು ರಾಗವನ್ನು ಹಿಡ್ಕೊಂಡು ಹಾಡಕ್ಕೆ ಶುರು ಮಾಡಿಬಿಟ್ರೆ ಏನ್ರಿ ಮಾಡೋಣ? ಅದು ಒಳ್ಳೆಯ ಹಾಡುಗಳನ್ನು ಕೇಳಿಸ್ತಾ ಇದ್ರೆ ಚೆನ್ನಾಗಿರುತ್ತೆ, ಕೇಳಬೇಕು ಅಂತ ಇಂಪಾಗಿರುತ್ತೆ. ಎಲ್ಲ ಕರ್ಕಶವಾಗಿ ಕೇಳ್ತಾ ಇದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ, ಯಾವಾಗಾದರೂ ಹೋಗಿದ್ದೀವೋ ಅನ್ನೋ ರೀತಿಯಲ್ಲಿ. ಹಂಗಾಗ್ತಾ ಇದೆ ಈಗ ಬಿ ಜೆ ಪಿಯಲ್ಲಿರುವಂಥ ಪರಿಸ್ಥಿತಿ. ಹಂಗಾಗ್ತಾ ಇದೆ ಈಗ ಬಿ ಜೆ ಪಿಯಲ್ಲಿರುವಂಥ ಕಾರ್ಯಕರ್ತರ ನೋವು ಸಂಕಟ ಅನ್ನುವಂಥದ್ದನ್ನು ಕಾರ್ಯಕರ್ತರು ಹೇಳ್ತಾ ಇರುವಂಥ ಮಾತುಗಳು. ಏನಾಗ್ತಾ ಇದೆ ಹಾಗಿದ್ದಾಗ? ಶಿಸ್ತಿನ ಪಕ್ಷ ಅಶಿಸ್ತಿನಿಂದ ವರ್ತಿಸ್ತಾ ಇದ್ರು ಕೂಡ ಅದನ್ನು ಕೇಳಿಸ್ಕೊಂಡಿರುವಂಥ ಪ್ರಪಂಚದ ಅತಿ ದೊಡ್ಡ ಪಕ್ಷ ಅಂತ ಕರೆಸ್ಕೊಳ್ಳಿರುವಂಥ ಬಿ ಜೆ ಪಿ ಇದನ್ನು ಕೇಳಿಸ್ಕೊಳ್ಳುವಷ್ಟು ಕಿವಿನೂ ಇಲ್ವಾ? ಅಥವಾ ಕೇಳಿಸಿಕೊಂಡ್ರೂ ಕೂಡ ಆಗಲಿ ಅಂತ ನೋಡ್ಕೊಂಡು ಕೂತಿದಾರ? ಹಾಗಿದ್ದಾಗ ಈ ಭಿನ್ನ ರಾಗವನ್ನು ಹಾಡ್ತಾ ಇರುವಂಥದ್ದು ಯಾರು, ಯಾರ ಮೇಲೆ, ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರೋದೇ ಇದೆ. ಒಂದು ಕಡೆಗೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ಮೇಲೆ ನಡಕ್ತಾ ಇರುವಂತಹ ಏನು ವಾರ್ ಇದೆ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯತ್ನಾಳ್ ಅವರು ಹೇಳ್ತಾ ಇರುವಂಥದ್ದು ಏನು? ನಮಗೆ ದೊಡ್ಡ ಶಕ್ತಿ ಸಿಕ್ಕಿದೆ, ಈಗ ನಮಗೆ ನಾಯಕರುಗಳ ಜೊತೆಯಾಗಿ ನಿಂತ್ಕೊಳ್ತಾ ಇದ್ದಾರೆ ಅಂತಿದ್ದಾರೆ. ಹಾಗಾಗಿ ಸೆಂಟ್ರಲ್ ಇದ್ರಲ್ವಾ, ಅವರೆಲ್ಲ ಒಂದು ರೀತಿಯಾಗಿ ಯತ್ನಾಳ್ ಕಡೆಗೆ ವಾಲಿ ಬಿಟ್ರ. ವಿಜಯೇಂದ್ರ ಅವ್ರ ಜೊತೆಗೆ ಯಾರು ನಿಂತಿದ್ದಾರೆ ಅನ್ನುವಂಥದ್ದು ಇನ್ನೂ ಅತ್ಯಂತ ಗೌಪ್ಯವಾಗಿ ಕಾಣಿಸಿಕೊಳ್ತಾ ಇದೆ, ಬಹಿರಂಗವಾಗಿ ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ. ಬಟ್ ಯತ್ನಾಳ್ ಅವ್ರ ಜೊತೆಗೆ ನಿಂತ್ಕೊಂಡಿರುವಂಥ ಟೀಮು ಬಾಲಂಗೋಸಿ ಥರ ಬೆಳೀತಾ ಇದೆ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಹಾಗಿದ್ದಾಗ ಆ ಶಕ್ತಿಯನ್ನು ಎದುರಿಸೋಕೆ ವಿಜಯೇಂದ್ರ ಅವರ ಬಳಿ ಇರುವಂಥ ಶಕ್ತಿ ಯಾವುದು, ಯಾರೆಲ್ಲ ಇದ್ದಾರೆ? ಬಹಳ ಮೇಜರ್ ಆಗಿ ಆ ನಿಟ್ಟಿನಲ್ಲಿ ಈಗ ಬಿ ಜೆ ಪಿ ಏನು ಮಾಡುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ದೆಹಲಿಗೆ ಹೋಗಿರುವಂತಹ ಯತ್ನಾಳ್ ಆ್ಯಂಡ್ ಟೀಮ್ ವರಿಷ್ಠರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಅದ್ಯಾವುದು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ. ಸೊ ಹಾಗಿದ್ದಾಗ ಏನಾಗಿದೆ ಈಗ, ಅದರದೊಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ದೆಹಲಿಯಲ್ಲಿ ಬಿಜೆಪಿ ಬಂಡಾಯದ ದಳ್ಳೂರಿ, ವಿಜಯೇಂದ್ರ ಹಠಾವೋ ಅಭಿಯಾನ ಜೋರು. ಬಿಜೆಪಿ ಬಂಡಾಯ ನಾಯಕರಲ್ಲಿ ಭಿನ್ನ ರಾಗ, ವರಿಷ್ಠರ ಭೇಟಿ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟ ತಾರಕಕ್ಕೇರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿರುವ ರೆಬಲ್ ನಾಯಕರು ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ವಿಜಯೇಂದ್ರ ಹಠಾವೋ ಚಳವಳಿ ದೆಹಲಿ ಅಂಗಳ ತಲುಪಿದ್ದು ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತು ನಡೆಸ್ತಾ ಇದೆ. ಅರವಿಂದ್ ಲಿಂಬಾವಳಿ, ಜೆಪಿ ನಡ್ಡಾ ಭೇಟಿಯಾದ ಹುಮ್ಮಸ್ನಲ್ಲೇ ದೆಹಲಿಗೆ ಲಗ್ಗೆ ಇಟ್ಟಿರುವ ರೆಬಲ್ ಲೀಡರ್ಸ್ ವರಿಷ್ಠರ ಭೇಟಿಗೆ ತಯಾರಿ ನಡೆಸಿದ್ದಾರೆ. ಈ ನಡುವೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿರುವುದಾಗಿ ರಮೇಶ್ ಜಾರಕಿಹೊಳಿ ಹೇಳಿದ್ದು ಹಲವು ಗೊಂದಲಕ್ಕೆ ಕಾರಣ ಆಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿರುವ ರೆಬಲ್ ನಾಯಕರು ಮತ್ತೆ ದೆಹಲಿಗೆ ಆಗಮಿಸಿ ಠಿಕಾಣಿಯನ್ನ ಹೂಡಿದ್ದಾರೆ. ಇಲ್ಲಿ ಬಿಜೆಪಿಯ ವರಿಷ್ಠರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕುಮಾರ್ ಬಂಗಾರಪ್ಪ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಥವಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ BL ಸಂತೋಷ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿಯಾಗಿರೋದಾಗಿ ಹೇಳಿದ್ದಾರೆ. ಈ ಒಂದು ಹೇಳಿಕೆ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗಿರುವಂಥದ್ದು. ಯಾಕೆಂದ್ರೆ ಕುಮಾರ್ ಬಂಗಾರಪ್ಪ ಅವರು ಈವರೆಗೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿಲ್ಲ, ಅವರ ಭೇಟಿಗೆ ಸಮಯವನ್ನ ಕೇಳಿದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಭೇಟಿ ಆಗಿದೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಹೀಗಾಗಿ ವರಿಷ್ಠರ ಭೇಟಿಯ ವಿಚಾರದಲ್ಲಿ ಭಿನ್ನರ ಗುಂಪಲ್ಲೇ ಭಿನ್ನ ರಾಗಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ನಿನ್ನೆ ಸಂಜೆ ದೆಹಲಿಗೆ ಆಗಮಿಸಿದ ರಮೇಶ್ ಜಾರಕಿಹೊಳಿ ನೇತೃತ್ವದ ಭಿನ್ನರ ಟೀಮ್ ಕರ್ನಾಟಕ ಭವನದಲ್ಲಿ ಸೇರಿ ಸಭೆ ನಡೆಸಿದ್ರು. ಆದರೆ ಇಂದು ಮಾಧ್ಯಮಗಳ ಮುಂದೆ ಮಾತನಾಡಿದ ಜಾರಕಿಹೊಳಿ, ತಡರಾತ್ರಿಯೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ ಭೇಟಿಯಾಗುವುದಾಗಿ ಹೇಳಿದ್ದಾರೆ. ಆದರೆ ವರಿಷ್ಠರ ಭೇಟಿ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಇದು 108 ಚರ್ಚೆಗೆ ಕಾರಣ ಆಗಿದೆ. ನೋಡಿ, ಹೈಕಮಾಂಡ್ ಭೇಟಿ ನೀನು ರಾತ್ರಿನೇ ಭೇಟಿ ಇದು ಅಂದ್ರೆ ನಿನ್ನ ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಹಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತಗೊಂತಾರ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ನಿನ್ನ ಭೇಟಿಯಾಗಿದ್ದೆ. JP ನಡ್ಡಾ, ವಿನೋದ್ ತಾವ್ಡೆ ಭೇಟಿ ಆಗಿರೋದಕ್ಕೆ ಯಾವುದೇ ಪುರಾವೆ ಇಲ್ಲ. ಒಂದೇ ಒಂದು ಫೋಟೋ ಕೂಡ ಬಿಡುಗಡೆ ಆಗಿಲ್ಲ. ಆದರೆ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ತದ್ವಿರುದ್ಧವಾಗಿ ಕುಮಾರ್ ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಲಿಂಬಾವಳಿ, PP ಹರೀಶ್ ಸೇರಿ ಇನ್ನೂ ಹಲವು ನಾಯಕರು ದೆಹಲಿಗೆ ಬಂದಿಲ್ಲ. ರಾತ್ರಿ ವೇಳೆಗೆ ಅವರು ಬಂದ್ರೆ ಆ ಬಳಿಕ ನಡ್ಡಾ ಭೇಟಿಗೆ ಸಮಯ ಕೇಳ್ತೀವಿ ಎಂದಿದ್ದಾರೆ. ರೆಬಲ್ಸ್ ದೆಹಲಿ ಯಾತ್ರೆಗೆ ಕೌಂಟರ್, ನಾಳೆ ವಿಜಯೇಂದ್ರ ಬೆಂಬಲಿಗರಿಂದ ಸಭೆ.
ಬಿಜೆಪಿ ಭಿನ್ನರ ದೆಹಲಿ ದಂಡಯಾತ್ರೆಗೆ ವಿಜೇಂದ್ರ ಬಣ ಕೌಂಟರ್ ಕೊಡೋಕೆ ಸಿದ್ಧತೆ ನಡೆಸಿದೆ. ನಾಳೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ವಿಜೇಂದ್ರ ಬೆಂಬಲಿಗರ ಸಭೆ ಕರೆದಿದ್ದು, ಸಭೆಯಲ್ಲಿ ವಿಜೇಂದ್ರ ಪರ ಹಾಗೂ ಭಿನ್ನರ ವಿರುದ್ಧ ಹೋರಾಟದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಬಂಡಾಯ ನಾಯಕರ ನಡೆಗೆ ಮಾಜಿ ಸಚಿವ ಸಿಟಿ ರವಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ನನಗೂ ಹಾಗೂ ಲಕ್ಷಾಂತರ ಕಾರ್ಯಕರ್ತರಿಗೆ ದುಃಖ ತರಿಸಿದೆ. ಪಕ್ಷದ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಆಲೋಚನೆ ಮಾಡೋ ಅವಶ್ಯಕತೆ ಇದೆ. ಎಷ್ಟೋ ಜನ ತಮ್ಮ ಜೀವನವನ್ನ ಕೊಟ್ಟು ಮನೆ ಮಠ ಹಾಳು ಮಾಡಿಕೊಂಡು ಪಕ್ಷದ ಬೆಳವಣಿಗೆಗೆ ಕೆಲಸ ಮಾಡಿದ್ದಾರೆ. ಅಧಿಕಾರ ಮರೀಚಿಕೆ ಆಗಿದ್ದ ಕಾಲದಲ್ಲಿ ದುಡಿದಿದ್ದಾರೆ ಅಂತ ಸಿಟಿ ರವಿ ಅಸಮಾಧಾನ ಹೊರಹಾಕಿದ್ದಾರೆ. ಈಗ ಆಗ್ತಿರುವ ಬೆಳವಣಿಗೆಗಳು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ನನ್ನನ್ನು ಸೇರಿ ದುಃಖ ತಂದಿದೆ. ಪಾರ್ಟಿ ಹಿತವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಆಲೋಚಿಸಬೇಕಾದಂಥ ಅವಶ್ಯಕತೆ ಇದೆ. ಎಷ್ಟೋ ಜನ ತಮ್ಮ ಜೀವನವನ್ನು ಕೊಟ್ಟು ಮನೆ ಮಠವನ್ನು ಹಾಳು ಮಾಡಿಕೊಂಡು ಪಕ್ಷದ ಬೆಳವಣಿಗೆಗಾಗಿ ಅಧಿಕಾರ ಮರೀಚಿಕೆಯಾಗಿದ್ದ ಕಾಲದಲ್ಲಿ ದುಡಿದಿದ್ದಾರೆ. ಹಾಗಾಗಿ ನಮಗೆ ಈಗ ನಡೀತಿರುವಂಥ ಬೆಳವಣಿಗೆಗಳು ನನಗಂತೂ ಸಮಾಧಾನ ತಂದಿಲ್ಲ. ಒಟ್ಟಲ್ಲಿ ಬಿಜೆಪಿ ವರಿಷ್ಠರು ಸದ್ಯ ದೆಹಲಿ ಚುನಾವಣೆ ಸಂಸತ್ ಅಧಿವೇಶನದ ಬ್ಯುಸಿಯಲ್ಲಿದ್ದಾರೆ. ಹೀಗಾಗಿ ಸಮಯ ಕೊಡ್ತಾರಾ ಇಲ್ವಾ ಅನ್ನೋ ಗೊಂದಲ ಇದೆ. ಆದರೆ ಈ ನಡುವೆ ಜಾರಕಿಹೊಳಿ ನಡ್ಡಾ ಭೇಟಿಯಾಗಿರೋ ಹೇಳಿಕೆ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.